ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲೈಫಲ್ಲಿ ತುಂಬಾನೇ ಅಪ್ ಅಂಡ್ ಡೌನ್ಸ್ ಫೇಸ್ ಮಾಡ್ತಾ ಇದೆ. ಸೊ ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಫರ್ಗಿವ್ ಮೀ. ಇವತ್ತು ಒಂದು ಸಿಂಪಲ್ ಅಂಡ್ ಹೆಲ್ತಿ ಆಗಿರೋ ಪಾಲಕ್ ಪನ್ನೀರ್, ರಿಚ್ ಇನ್ ಪ್ರೋಟೀನ್ ಅಂಡ್ ಕಲರ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಫಸ್ಟ್ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು ಬೌಲ್ಗೆ ರೆಡ್ ಚಿಲ್ಲಿ ಪೌಡರ್, ಟ್ಯೂಮರಿಕ್, ಗರಂ ಮಸಾಲ, ಸಾಲ್ಟ್ ಅಂಡ್ ಸ್ವಲ್ಪ ಕರ್ಡ್ ಅಂಡ್ ಆಯಿಲ್ ಹಾಕೋಬೇಕು. ಅಂಡ್ ಎಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ಚರ್ಗೆ ಕ್ಯೂಬ್ ಅಲ್ಲಿ ಕಟ್ ಮಾಡಿರೋ ಪನ್ನೀರ್ನ ಹಾಕೋಬೇಕು. ಅಂಡ್ ಎಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು. ಈಗ ಪನ್ನೀರ್ನ ಒಂದು 5 ಮಿನಿಟ್ಸ್ ಬಿಡಬೇಕು. ಆಮೇಲೆ ಪನ್ನೀರ್ನ ಏರ್ ಫ್ರೈರ್ ಅಲ್ಲಿ ಒಂದು 10 ಮಿನಿಟ್ಸ್ ವರೆಗೂ ಕ್ರಿಸ್ಪಿ ಆಗೋಕೆ ಬಿಡಬೇಕು. ನಿಮ್ ಹತ್ರ ಏರ್ ಫ್ರೈರ್ ಇಲ್ಲ ಅಂದ್ರೆ ಒಂದು ಪೆನ್ ನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ. ಈಗ ಒಂದು ಪೆನ್ ತಾಗುರಿ, ಅದ್ರಲ್ಲಿ ಸ್ವಲ್ಪ ಒಲಿ ಹಾಕಿ ಅದು ಬಿಸಿ, ಅದ್ಮೇಲೆ ಅಡ್ಡಾಕಿ ಚಕ್ಕೆ ಹಾಕಿ. ನೆಕ್ಸ್ಟ್ ಇದೆ ಜೀರಿಗೆ ಹಾಕಿ. ಈಗ ಕಟ್ ಮಾಡಿರೋ ಆನಿಯನ್, ಚಿಲ್ಲಿ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ಮೇಲೆ ಇದಕ್ಕೆ ಒಂದು ಫುಲ್ ಟೊಮ್ಯಾಟೊ ಪ್ಯೂರಿ ಹಾಕಿ ಫ್ರೈ ಮಾಡ್ರಿ. ಅಂಡ್ ಇದು ಆಯಿಲ್ ಬಿಡ್ತಿದೆ ಅಂತ ನೋಡ್ರಿ. ಈಗ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ಅದೇ ನಮ್ಮ ಪಾಲಕ್ ಪ್ಯೂರಿ ಹಾಕೋಬೇಕು. ನಾನ್ ಮೊದಲೇ ಪಾಲಕ್ನ ವಾಟರ್ ಅಲ್ಲಿ ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿ ಇಟ್ಟಿದೆ. ಇದರಿಂದ ಟೇಸ್ಟ್ ಅಂಡ್ ಕಲರ್ ಅದು ಚಲೋ ಬರುತ್ತೆ. ಈಗ ಸ್ವಲ್ಪ ಟ್ಯೂಮರಿಕ್, ಸಾಲ್ಟ್, ಗರಂ ಮಸಾಲ ಹಾಕುತ್ತಿದ್ದೀನಿ. ಎಲ್ಲಾನು ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಡಬೇಕು. ಈಗ ಕ್ರಿಸ್ಪಿ ಆಗಿರೋ ನಮ್ಮ ಪ್ರೋಟೀನ್ ಪನ್ನೀರ್ನ ಹಾಕೋಬೇಕು. ಅಂಡ್ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಬಾಯ್ಲ್ ಆಗೋಕೆ ಬಿಟ್ರೆ ಟೇಸ್ಟಿ ಅಂಡ್ ಹೆಲ್ತಿ ಆಗಿರೋ ಪಾಲಕ್ ಪನ್ನೀರ್ ರೆಡಿ. ನೀವು ಇದನ್ನ ಟ್ರೈ ಮಾಡಿ ಹೇಗೆ ಇತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡ್ರಿ.